ನೀವಿನ್ನು ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಆ ಬೆಲ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿ. ಹಾಗೆ ನಾವು ಮುಂದೆ ಮಾಡತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಶನ್ ಮೂಲಕ ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾವು ಒಂದು ಕರ್ನಾಟಕದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಡಿಪೋಗಳ ಸಂಪೂರ್ಣ ಮಾಹಿತಿ ಒಂದು ವೆಬ್ಸೈಟ್, ಒಂದೇ ವೆಬ್ಸೈಟ್ನಲ್ಲಿ ನೀವು ಪಡ್ಕೊಳ್ಬಹುದು. ಬಸ್ ಡಿಪೋಗಳ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು. ಈ ಕೆಳಗಡೆ ನಾವು ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀವಿ. ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ನಲ್ಲಿ ಈ ಲಿಂಕ್ ಇರುತ್ತೆ. ಹಾಗಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನ ನೀವು ಹೇಗೆ ಜಾಯ್ನ್ ಆಗೋದಂದ್ರೆ, ಜಸ್ಟ್ ನೀವು ಇವಾಗ ನೋಡ್ತಾ ಇರತಕ್ಕಂಥ ಒಂದು ವಿಡಿಯೋ ಕೆಳಗಡೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಮೋರ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀವಿ. ಇಲ್ಲಿ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಟಾರ್ಗೆಟ್ 360 ಯೂಟ್ಯೂಬ್ ಅಂತ ಕಾಣ್ತಿದೆ ನೋಡಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ. ಟಾರ್ಗೆಟ್ 360 ಅಂತ ಕಾಣ್ತಿದೆ ನೋಡಿ. ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಓಪನ್ ಆದ ತಕ್ಷಣ ಇಲ್ಲಿ ನಿಮಗೆ ಆ ಒಂದು ವೆಬ್ಸೈಟ್ನ ಲಿಂಕ್ ಇಲ್ಲಿ ನಿಮಗೆ ಸಿಗುತ್ತೆ. ಈ ವೆಬ್ಸೈಟ್ ಮೇಲೆ ಜಸ್ಟ್ ನೀವು ಈ ವೆಬ್ಸೈಟ್ ಮೇಲೆ ಇಲ್ಲಿ ಕಾಣ್ತಿದೆ ನೋಡಿ, ಈ ವೆಬ್ಸೈಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು, ಡೈರೆಕ್ಟ್ ಆಗಿ ನೀವು ಒಂದು ಡಿಪೋಗಳ ಒಂದು ಮಾಹಿತಿ, ಅದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗಳ ಡಿಪೋಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ನೀವು ಇಲ್ಲಿ ಪಡ್ಕೊಳ್ಬಹುದು. ಇಲ್ಲಿ ನಿಮಗೆ ಕಾಣ್ತಿದೆ ನೋಡಿ, NWKRTC ಅಂತ ಇದೆ, ಮತ್ತು ಡಿಪೋಟ್ ಲೊಕೇಶನ್, ಯಾವ ಲೊಕೇಶನ್ ಅಲ್ಲಿ ಆ ಡಿಪೋ ಇದೆ, ಮತ್ತು ಓನರ್ಶಿಪ್ ಆಗಿರ್ಬೋದು, ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್. ಇದು ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡ್ ಅನ್ನೋದು ಅಕ್ಷಾಂಶ ಮತ್ತು ರೇಖಾಂಶ, ಅಂದ್ರೆ ಎಕ್ಸಾಕ್ಟ್ ಲೊಕೇಶನ್ ಆ ಡಿಪೋ ಎಲ್ಲಿದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಮತ್ತೆ ಡೆಸಿಗ್ನೇಷನ್, ಡಿಪೋಟ್ ಮ್ಯಾನೇಜರ್ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಅವರ ಇಮೇಲ್ ID ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈ ಒಂದು ಡಿಪೋಗಳ ಎಕ್ಸಾಕ್ಟ್ ಲೊಕೇಶನ್ ಅನ್ನ ಅಪ್ಲಿಕೇಶನ್ ಮುಖಾಂತರ ಅಥವಾ ಮ್ಯಾಪ್ ಮುಖಾಂತರ ಹೇಗೆ ಆ ಎಕ್ಸಾಕ್ಟ್ ಲೊಕೇಶನ್ ಚೆಕ್ ಮಾಡೋದು, ಇಲ್ಲಿ ಎಲ್ಲಿ ಲೊಕೇಶನ್ ಕೊಟ್ಟಿಲ್ಲ ಅಂದ್ರೆ ಡೈರೆಕ್ಟ್ ಲ್ಯಾಂಗಿಟ್ಯೂಡ್ ಮತ್ತೆ ಲ್ಯಾಟಿಟ್ಯೂಡ್ ಕೊಟ್ಟಿದ್ದಾರೆ, ಎಲ್ಲಿ ನಾವು ಇಲ್ಲಿ ಲಿಂಕ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಲೊಕೇಶನ್, ನಮ್ಗೆ ಡೈರೆಕ್ಟ್ ಆ ಮ್ಯಾಪ್ ತೋರಿಸುತ್ತಾ ಅನ್ನೋದಾದ್ರೆ, ನೀವು ಇಲ್ಲಿ ಕಾಣ್ತಾ ಇದೆ ನೋಡಿ ಲ್ಯಾಟಿಟ್ಯೂಡ್ ಮತ್ತೆ ಲ್ಯಾಂಗಿಟ್ಯೂಡ್, ಆ ಒಂದು ನಂಬರ್ ಅಲ್ಲಿ ಒಂದು ಡಿಗ್ರೀಸ್ ಅಲ್ಲಿ ಕೊಟ್ಟಿರ್ತಾರೆ. ಇದರ ಮೇಲೆ ನಿಮಗೆ ಯಾವ ಒಂದು ಡಿಪೋದ ಒಂದು ಲೊಕೇಶನ್ ಬೇಕು, ಜಸ್ಟ್ ಅದನ್ನ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ನಾನು ನಮ್ಮ ಒಂದು ತಾಲೂಕಿನ ಡಿಪೋದ ಒಂದು ಲೊಕೇಶನ್ ಅನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ಲೊಕೇಶನ್ ಅನ್ನ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಲಾಂಗಿಟ್ಯೂಡ್ ಮತ್ತೆ ಲ್ಯಾಟಿಟ್ಯೂಡ್ ಅಂತ ಇದೆ, ಅದನ್ನ ಕಾಪಿ ಮಾಡ್ಕೊಳ್ಳಿ. ಇವಾಗ ಏನ್ ಮಾಡ್ಬೇಕಂದ್ರೆ, ಜಸ್ಟ್ ಎಲ್ಲರ ಮೊಬೈಲಲ್ಲೂ ಗೂಗಲ್ ಮ್ಯಾಪ್ಸ್ ಅಂತ ಒಂದು ಅಪ್ಲಿಕೇಶನ್ ಇದ್ದೇ ಇರುತ್ತೆ, ಆ್ಯಪ್ ಅಪ್ಲಿಕೇಶನ್ ಇದ್ದೇ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಒಂದು ಗೂಗಲ್ ಮ್ಯಾಪ್ ಓಪನ್ ಆಗುತ್ತೆ. ಹಾಗಿದ್ರೆ ಆ ಒಂದು ಕಾಪಿ ಮಾಡಿದಂಥ ಲೊಕೇಶನ್ ಅಡ್ರೆಸ್ನ ಹೇಗೆ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು, ಡೈರೆಕ್ಟ್ ಆಗಿ ನೋಡಿ, ಇಲ್ಲಿ ಸರ್ಚ್ ಏರ್ ಅಂತ ಇದೆ ನೋಡಿ ಮೇಲ್ಗಡೆ, ಸರ್ಚ್ ಏರ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಏರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಲೊಕೇಶನ್ನ ಏನು ನೀವು ಕಾಪಿ ಮಾಡಿರ್ತಾರೆ ಇಲ್ಲಿ ಕಾಣ್ತಿದೆ ನೋಡಿ, ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ನಂತರ ನಿಮಗೆ ಡೈರೆಕ್ಟ್ ಆಗಿ ಅದು ನೀವು ಹೇಗೆ ಕಾಪಿ ಮಾಡಿರ್ತೀರೋ ಆ ಒಂದು ಸಂಪೂರ್ಣ ಲಿಂಕ್ ಇಲ್ಲಿ ಅದು ಪೇಸ್ಟ್ ಆಗುತ್ತೆ. ನೀವು ಇವಾಗ ಏನ್ ಮಾಡ್ಬೇಕಂದ್ರೆ, ಅಲ್ಲಿ ಸ್ಪೇಸ್ ಇದೆ, ಆಕ್ಚುಲಿ ಏನಿದೆ ಅಂದ್ರೆ ಇಲ್ಲಿ ನೀವು ಮತ್ತೆ ನೋಡ್ಕೊಳ್ಳಿ ನೋಡಿ, ಇಲ್ಲಿ ಲ್ಯಾಟಿಟ್ಯೂಡ್ ಬೇರೆ ಇದೆ, ಲ್ಯಾಂಗಿಟ್ಯೂಡ್ ಬೇರೆ ಇದೆ. ಈ ತರ ನೋಡ್ಕೊಂಡು ಇಲ್ಲಿ 25.6 ಆದ್ಮೇಲೆ ಇಲ್ಲಿ ಇದು ಸಪರೇಟ್ ಆಗುತ್ತೆ, ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್. ಅಲ್ಲಿ ನೀವು ಕಾಮವನ್ನು ಹಾಕಬೇಕು. ಇಲ್ಲಿ ನೋಡಿ 6 ಅಂತ ಇದೆ, 2.56 ಮೇಲೆ ನಾನು ಕಾಮವನ್ನು ಹಾಕ್ತಿದ್ದೀನಿ ನೋಡಿ. ಜಸ್ಟ್ ನೀವು ಕಾಮವನ್ನು ಹಾಕಿ, ಇಲ್ಲಿ ಕಾಮನ್ ಆದ ತಕ್ಷಣ ಇಲ್ಲಿ ನೀವು ಮುಂದೆ ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ಸರ್ಚ್ ಅಂತ ಕೊಡಿ. ನಾವು ಓಕೆ ಕೊಟ್ರೆ ಸಾಕು, ನಿಮಗೆ ಡೈರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ನಿಮ್ಮ ಒಂದು ಡಿಪೋ, ನೀವು ಯಾವ ಡಿಪೋದ್ರ ಬಗ್ಗೆ ಸರ್ಚ್ ಮಾಡ್ತಿರ್ತೀರ ಆ ಒಂದು ಡಿಪೋ ಲೊಕೇಶನ್ಗೆ ಅದು ಕರ್ಕೊಂಡೋಗುತ್ತೆ. ನೋಡಿ, ನೀವು ಇಲ್ಲಿ ಕಾಣ್ತಿರ್ಬೋದು, ನಾವು ಒಂದು ಡಿಪೋದ ಲೊಕೇಶನ್ ಲ್ಯಾಂಗಿಟ್ಯೂಡ್ ಮತ್ತೆ ಲ್ಯಾಟಿಟ್ಯೂಡ್ ಬಗ್ಗೆ ಹಾಕಿದ್ದೀನಿ. ನಿಮಗೆ ಇಲ್ಲಿ ವ್ಯೂ ಮಾಡಿ ತೋರಿಸ್ತೀನಿ ನೋಡಿ, ಕಾಣ್ತಾ ಇದೆ ನೋಡಿ, ಇಲ್ಲಿ ಗೂಗಲ್ ಮ್ಯಾಪ್ ಲೊಕೇಶನ್ ಅಲ್ಲಿ ಆ ನೇಮ್ ಕಾಣ್ತಿದೆ ನೋಡಿ, NWKRTC ಬಸ್ ಡಿಪೋಟ್ ಅಂತ. ಅದರ ಒಂದು ಎಕ್ಸಾಕ್ಟ್ ಲೊಕೇಶನ್ ಮತ್ತೆ ಮ್ಯಾಪ್ ಅಲ್ಲಿ ನೋಡಿ, ಇಲ್ಲಿ ಬಸ್ಗಳ ಸಾಲಕ್ಕೆ ನಿಂತಿದ್ದೇವೆ. ಈ ರೀತಿ ಒಂದು ಪರ್ಟಿಕ್ಯುಲರ್ ಆಗಿ ಆ ಬಸ್ಗಳ ಒಂದು ಡಿಪೋದ ಒಂದು ಎಕ್ಸಾಕ್ಟ್ ಲೊಕೇಶನ್ ಅನ್ನು ನೀವು ಪಡ್ಕೊಳ್ಬಹುದು. ಅದ್ರ ಮೇಲೆ ಆ ಒಂದು ರೆಡ್ ಮಾರ್ಕ್ ಏನ್ ಕಾಣ್ತಿದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಡೈರೆಕ್ಟ್ ಆಗಿ ಡೈರೆಕ್ಷನ್ ಅಂತ ಕಾಣ್ತಿದೆ, ನೀವು ಇರ್ತಕ್ಕಂಥ ಪ್ಲೇಸ್ ಇಂದ ಡೈರೆಕ್ಟ್ ಆಗಿ ನೀವು ಲೊಕೇಶನ್ ಹಾಕೋಬಹುದು. ಇದಿಷ್ಟು ಈ ಒಂದು ವಿಡಿಯೋ ಬಗ್ಗೆ ಆಗಿರುತ್ತೆ. ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.